ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಪರಿಚಯ. ಈ ಅಧ್ಯಾಯವು ಇತಿಹಾಸ ಎಂದರೇನು, ಅದನ್ನ ಏಕೆ ಅಭ್ಯಾಸ ಮಾಡಬೇಕು ಮತ್ತು ಮಾನವನು ಕಾಡಿನ ಅಲೆಮಾರಿ ಜೀವನದಿಂದ ನಾಗರಿಕತೆಯತ್ತ ಹೇಗೆ ಬೆಳೆದು ಬಂದನು ಎಂಬುದನ್ನು ವಿವರಿಸುತ್ತದೆ. ಇತಿಹಾಸವನ್ನು ರಚಿಸಲು ಬೇಕಾದ ಆಧಾರಗಳು ಮತ್ತು ಕಾಲಗಣನೆಯ ಮಹತ್ವವನ್ನ ಈ ಒಂದು ಅಧ್ಯಾಯದಲ್ಲಿ ತಿಳಿಸಲಾಗಿದೆ ಅಂತ ಹೇಳಿ ಗೊತ್ತಿರಬೇಕು. ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಇತಿಹಾಸದ ಅರ್ಥ. ಹಿಂದೆ ನಡೆದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಹಿಂದೆ ನಡೆದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಅದೇ ರೀತಿಯಾಗಿ ಇತಿಹಾಸದ ಪಿತಾಮಹ ಯಾರು ಅಂತ ಹೇಳಿ ಗೊತ್ತಿರಬೇಕು. ಗ್ರೀಕ್ ದೇಶದ ಹೆರೋಡೋಟಸ್ ಇತಿಹಾಸದ ಪಿತಾಮಹ ಅಂತೇಳಿ ಕರೀತಕ್ಕಂಥದ್ದು. ಇವರು ಇತಿಹಾಸವನ್ನ ಹೇಗೆ ಬರೆಯಬೇಕು ಎಂದು ಮೊದಲು ತೋರಿಸಿಕೊಟ್ಟ ಕಾರಣ ಇವರನ್ನ ಇತಿಹಾಸದ ಪಿತಾಮಹ ಅಂತೇಳಿ ಕರೆಯಲಾಗುತ್ತದೆ ಅಂತ ಹೇಳಿ ಗೊತ್ತಿರಬೇಕು. ಅದೇ ರೀತಿಯಾಗಿ ಆಧಾರಗಳು, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಧಾರವಿಲ್ಲದೆ ಇತಿಹಾಸವಿಲ್ಲ. ಈ ಒಂದು ಆಧಾರಗಳನ್ನ 2 ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತೇಳಿ ಗೊತ್ತಿರಬೇಕು. ಹಾಗಾದ್ರೆ ಯಾವುವು ಅಂತೇಳಿ ನೋಡೋದಾದ್ರೆ, ಸಾಹಿತ್ಯಿಕ ಆಧಾರಗಳು. ಈ ಒಂದು ಸಾಹಿತ್ಯಿಕ ಆಧಾರಗಳನ್ನ ಲಿಖಿತ ಆಧಾರಗಳು ಮತ್ತು ಮೌಖಿಕ ಆಧಾರಗಳು ಅಂತೇಳಿ ಇವುಗಳನ್ನ ವಿಂಗಡಿಸಲಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು ಬರ್ತಕ್ಕಂಥದ್ದು. ಕಾಲ ವಿಂಗಡಣೆ. ಅಕ್ಷರ ಜ್ಞಾನದ ಆಧಾರದ ಮೇಲೆ ಇತಿಹಾಸವನ್ನ ಎಷ್ಟು ಭಾಗ ಮಾಡಲಾಗಿದೆ ಅಂತೇಳಿ ಗೊತ್ತಿರಬೇಕು. ಎಷ್ಟು ಭಾಗ ಅಂದ್ರೆ 3 ಭಾಗವನ್ನ ಮಾಡಲಾಗಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಪ್ರಾಗತಿಹಾಸ ಕಾಲ ಅಂದ್ರೆ ಅಕ್ಷರ ಜ್ಞಾನವಿಲ್ಲದ ಕಾಲ. ಎರಡನೆಯದು ಪೂರ್ವಭಾವಿ ಇತಿಹಾಸ ಕಾಲ. ಅಕ್ಷರವಿದ್ದರೂ ಓದಲು ಸಾಧ್ಯವಾಗದ ಕಾಲ. ಇತಿಹಾಸ ಕಾಲ, ಅಕ್ಷರ ಓದಲು ಸಾಧ್ಯವಿರ್ತಕ್ಕಂತಹ ಕಾಲ. ಅಂದ್ರೆ ಅಕ್ಷರ ಜ್ಞಾನದ ಆಧಾರದ ಮೇಲೆ ಇತಿಹಾಸವನ್ನ 3 ಭಾಗಗಳಾಗಿ ಮಾಡಲಾಗಿದೆ ಅಂತೇಳಿ ಗೊತ್ತಿರಬೇಕು. ಯಾವಂದ್ರೆ ಪ್ರಾಗತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ. ಶಿಲಾಯುಗ. ಮಾನವನು ಕಲ್ಲಿನ ಆಯುಧವನ್ನ ಬಳಸುತ್ತಿದ್ದ ಕಾಲವನ್ನ ಶಿಲಾಯುಗ ಅಂತೇಳಿ ಕರೀತಕ್ಕಂಥದ್ದು. ಈ ಒಂದು ಶಿಲಾಯುಗವನ್ನ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವ ಶಿಲಾಯುಗ ಅಂತೇಳಿ ವಿಂಗಡಿಸಲಾಗಿದೆ ಅಂತೇಳಿ ಗೊತ್ತಿರಬೇಕು. ಕೃಷಿಯ ಆರಂಭ. ಕೃಷಿಯ ಆರಂಭ ಎಲ್ಲಾಗುತ್ತದೆ ಅಂದ್ರೆ ಗೊತ್ತಿರಬೇಕು. ನವ ಶಿಲಾಯುಗದಲ್ಲಿ ಆರಂಭವಾಗುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಮಾನವನು ಅಲೆಮಾರಿ ಜೀವನ ಬಿಟ್ಟು ಕೃಷಿಯತ್ತ ಯಾವ ಒಂದು ಯುಗದಲ್ಲಿ ಸಾಗಿದ ಅಂತೇಳಿ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ನವಶಿಲಾಯುಗದಲ್ಲಿ ಮಾನವನು ಅಲೆಮಾರಿ ಜೀವನವನ್ನ ಬಿಟ್ಟು ಕೃಷಿ ಮತ್ತು ಪಶುಪಾಲನೆಯನ್ನ ಆರಂಭಿಸಿದನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾವ ಯುಗದಲ್ಲಿ ಅಂದ್ರೆ ನವಶಿಲಾಯುಗದಲ್ಲಿ. ಲೋಹಯುಗ. ಮಾನವನು ಮೊಟ್ಟ ಮೊದಲು ಬಳಸಿದ ಲೋಹ ಬಂದ್ಬಿಟ್ಟು ತಾಮ್ರ ಅಂತೇಳಿ ಗೊತ್ತಿರಬೇಕು. ನಂತರ ಕಂಚು, ಕಬ್ಬಿಣದ ಬಳಕೆಯನ್ನ ಬಳಸ್ತಾ ಬರ್ತಾನೆ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಮುಖ ಮಾಹಿತಿಯನ್ನು ನೋಡೋದಾದ್ರೆ ಈ ಒಂದು ಅಧ್ಯಾಯದಿಂದ, ನೈಜ ಪ್ರತಿರೂಪ ಅಂದ್ರೆ ಗೊತ್ತಿರಬೇಕು. ಇತಿಹಾಸವು ಸಮಾಜದ ಅಥವಾ ದೇಶದ ಸ್ಮರಣ ಶಕ್ತಿ ಇದ್ದಂತೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಉತ್ಖನನ ಅಂದ್ರೆ ಗೊತ್ತಿರಬೇಕು. ಭೂಮಿಯೊಳಗೆ ಹೋತು ಹೋಗಿರ್ತಕ್ಕಂತ ಹಳೆಯ ವಸ್ತುಗಳನ್ನ ಹೊರತೆಗೆಯಲು ನಡೆಸ್ತಕ್ಕಂತಹ ಒಂದು ವೈಜ್ಞಾನಿಕ ಭೂ ಅಗೆತವನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಉತ್ಖನನ ಅಂತೇಳಿ ಕರೀತಕ್ಕಂಥದ್ದು. ಕಬ್ಬಿಣ ಯುಗ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮೊದಲೇ ಕಬ್ಬಿಣ ಬಳಕೆಗೆ ಬಂದಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಸುಮಾರು 3500 ವರ್ಷಗಳ ಹಿಂದೆ. ಈ ಒಂದು ಯುಗವನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಕಬ್ಬಿಣ ಯುಗ ಅಂತೇಳಿ ಕರೀತಕ್ಕಂಥದ್ದು. ಪ್ರಮುಖ ಸ್ಥಳಗಳ ಮಾಹಿತಿ ಇರಬೇಕು. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಳೆಯ ಶಿಲಾಯುಗದ ನೆಲೆಗಳು ಹುಣಸ್ಗಿ, ಬೈಚ್ಬಾಳ್ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು. ಕರ್ನೂಲ್ ಆಂಧ್ರ ಪ್ರದೇಶದಲ್ಲಿ. ಅದೇ ರೀತಿಯಾಗಿ ಪ್ರಮುಖ ಪದಗಳ ಅರ್ಥ ಬಂದ್ಬಿಟ್ಟು ನೋಡೋದಾದ್ರೆ, ಇತಿಹಾಸಕಾರರು, ಇತಿಹಾಸವನ್ನ ರಚಿಸುವರು. ಮೌಖಿಕ ಸಾಹಿತ್ಯ ಅಂದ್ರೆ ತಲೆಮಾರಿನಿಂದ ತಲೆಮಾರಿಗೆ ಬಾಯಿಪಾಠದ ಮೂಲಕ ಹರಿದು ಬಂದ ಕಥೆ, ಲಾವಣಿ, ಜಾನಪದ ಗೀತೆಗಳು. ಸ್ಮಾರಕಗಳು ಅಂದ್ರೆ ಹಳೆಯ ಕಾಲದ ಅರಮನೆ, ದೇವಸ್ಥಾನಗಳಾಗಿರ್ಬೋದು, ಕೋಟೆಗಳು ಆಗಿರ್ಬೋದು. ಅದೇ ರೀತಿಯಾಗಿ ಜಿಯಾಡ್ ಅಂದ್ರೆ ಭೂಮಿಯ ವಿಶಿಷ್ಟ ಗೋಳಾಕಾರದ ರೂಪವನ್ನ ಜಿಯಾಡ್ ಅಂತೇಳಿ ಕರೀತಕ್ಕಂಥದ್ದು.
ಇತಿಹಾಸವು ಘಟನೆಗಳನ್ನ ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಬಗ್ಗೆ ನಿಖರತೆಯನ್ನ ಹೊಂದಿರಬೇಕು. ಇಲ್ಲದಿದ್ದರೆ ಅದು ಕೇವಲ ಕಥೆಯಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಭಾರತದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ದೊರೆತಿವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಭಾರತೀಯ ಕೃಷಿಯ ಆರಂಭಿಕ ಕುರುಹುಗಳು ದೊರೆತಿರ್ತಕ್ಕಂಥದ್ದು ಪಾಕಿಸ್ತಾನದ ಮೇರ್ಗಢ್ ಎಂಬಲ್ಲಿ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ತಾಮ್ರ ಮತ್ತು ತವರ ಸೇರಿದರೆ ಏನು ಉಂಟಾಗುತ್ತದೆ ಅಂದ್ರೆ ಮಿಶ್ರಲೋಹ ಕಂಚು ಉಂಟಾಗ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇತಿಹಾಸವು ನಮ್ಮ ಪೂರ್ವಜರ ತಪ್ಪುಗಳನ್ನ ತಿದ್ದಿಕೊಂಡು ಒಳ್ಳೆಯ ಭವಿಷ್ಯ ನಿರ್ಮಿಸಲು ನಮಗೆ ನೆರವಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಒಂದು ಶತಮಾನ ಎಂದರೆ 100 ವರ್ಷಗಳು. ಅದೇ ರೀತಿಯಾಗಿ ಮಾನವನು ಬಳಸಿದ ಲೋಹ ಬಂದ್ಬಿಟ್ಟು ತಾಮ್ರ ಲೋಹ. ಅದೇ ರೀತಿಯಾಗಿ ಅತ್ಯಂತ ಪ್ರಾಚೀನವಾದ ಶಾಸನ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು, ಹಲ್ಮಿಡಿ ಶಾಸನ. ಇತಿಹಾಸವು ಗತಕಾಲದ ಘಟನೆಗಳನ್ನ ಕ್ರಮಬದ್ಧ ದಾಖಲೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇತಿಹಾಸವು ಗತಕಾಲದ ಘಟನೆಗಳ ಕ್ರಮಬದ್ಧ ದಾಖಲೆ. ಹೆರೋಡೋಟಸ್ ಇತಿಹಾಸದ ಪಿತಾಮಹ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಆಧಾರಗಳಲ್ಲಿ ಸಾಹಿತ್ಯ ಮತ್ತು ಪುರಾತತ್ವ ಎಂಬ 2 ವಿಧಗಳು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಭೂಮಿಯ ಅಗೆಯುವ ಮೂಲಕ ಹಳೆಯ ವಸ್ತುಗಳನ್ನ ತೆಗಿತಕ್ಕಂಥದನ್ನ ಉತ್ಖನನ ಅಂತೇಳಿ ಕರೀತಕ್ಕಂಥದ್ದು. ಪ್ರಾಗೈತಿಹಾಸ ಕಾಲ ಅಂದ್ರೆ ಅಕ್ಷರ ಜ್ಞಾನವಿರಲಿಲ್ಲ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹಳೆಯ ಶಿಲಾಯುಗದಲ್ಲಿ ಮಾನವನು ಏನಾಗಿದ್ದ ಅಂದ್ರೆ ಅಲೆಮಾರಿಗೆ ಆಗಿದ್ದ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನವಶಿಲಾಯುಗದಲ್ಲಿ ಚಕ್ರದ ಬಳಕೆ ಮತ್ತು ಕೃಷಿ ಆರಂಭವಾಯಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದರ ಮೇಲೆ ಈಗಾಗಲೇ ಬಹಳಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಿಂಧು ನದಿ ಬಯಲಿನಲ್ಲಿ ಹರಪ್ಪ ನಾಗರಿಕತೆ ಲೋಹದ ಯುಗದಲ್ಲಿ ಬೆಳೆಯಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಕಬ್ಬಿಣದ ಬಳಕೆಯಿಂದ ಕೃಷಿ ಚಟುವಟಿಕೆಗಳು ವೇಗವಾಗಿ ಬೆಳೆದವು. ದಕ್ಷಿಣ ಭಾರತದ ಬ್ರಹ್ಮಗಿರಿ ಹಳ್ಳೂರು ಕಬ್ಬಿಣ ಯುಗದ ಪ್ರಮುಖ ನೆಲೆಗಳು.